ನಮಸ್ಕಾರ. ನಾನು ದೇವೇಂದ್ರ ಜಟಾಯುವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಇವತ್ತು ಆಲ್ ಈಸ್ ವೆಲ್ ಮೀಡಿಯಾ ಮೂಲಕ ಬರ್ತಾ ಇದ್ದೀನಿ. ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ವಾಸ್ತು ಫಾರ್ ಬಿಸ್ನೆಸ್ಸು. ಬಿಸ್ನೆಸ್ಗೂ ವಾಸ್ತು ಇರಬೇಕು, ಓಕೆನಾ? ಅದು ಇಂಪಾರ್ಟೆಂಟ್ ಪಾಯಿಂಟ್ಸು, ನೋಡ್ಕೊಳ್ಳಿ. ನಾನು ಹಲವಾರು ಪಾಯಿಂಟ್ಸ್ ತಿಳಿಸ್ತೀನಿ. ಅದು ನೀವು ಬಿಸ್ನೆಸ್ಸಲ್ಲಿ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಓಕೆನಾ? ಇವಾಗ ತಿಳಿಸ್ತೀನಿ ನೋಡಿ. ವಾಸ್ತು ಫಾರ್ ಬಿಸ್ನೆಸ್ಸು, ಓಕೆನಾ? ಇವಾಗ ಬಿಸ್ನೆಸ್ ಮಾಡೋರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ತೀರಾ, ಓಕೆನಾ? ಬಂಡವಾಳ ಹಾಕ್ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಒಂದು ವಾಸ್ತು ಒಪಿನಿಯನ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವಾಗ ಆ, ಒಂದು ದೊಡ್ಡ ಬಿಸ್ನೆಸ್ ಮಾಡ್ತೀರಾ, ಒಂದು ಗೋಡನ್ನು ತೆಗಿತೀರಾ, ಒಂದು ಡಿಸ್ಟ್ರಿಬ್ಯೂಟರ್ ತರ ಮಾಡ್ತೀರಾ, ಇಲ್ಲ ರಿಟೇಲ್ ತರ ಮಾಡ್ತೀರಾ, ಆ, ಯಾವ ರೀತಿ ಬಿಸ್ನೆಸ್ ಇದ್ರೂ ಒಂದು ವಾಸ್ತು ಒಪಿನಿಯನ್ ತಗೊಂಡು ಮಾಡೋದು ಒಳ್ಳೇದು. ಯಾಕಂದ್ರೆ ಆ ಏರಿಯಾದು ನೆಗೆಟಿವ್ ಇರತ್ತೆ. ಆ ಏರಿಯಾದಲ್ಲಿ ಸ್ವಲ್ಪ ನೆಗೆಟಿವ್ ವಾಸ್ತು ಇರತ್ತೆ, ಓಕೆನಾ? ಅದು ನಾವು ತಿಳಿಸ್ತೀವಿ ನಿಮಗೆ, ಇದು ನೆಗೆಟಿವ್ ಇದೆ ಅಂದ್ಬಿಟ್ಟು, ಓಕೆನಾ? ವಾಸ್ತುವಲ್ಲಿ ಎಲ್ಲ ಪಾಸಿಟಿವ್ ಇರಬೇಕು. ಇವಾಗ ಒಂದು ಲ್ಯಾಂಡ್ ನೋಡಕ್ ಹೋಗ್ತೀವಿ, ಅಲ್ಲಿ ನಾವು ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಇದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು. ಅದು ಪಾಸಿಟಿವ್ ವಾಸ್ತು. ಹೆಂಗಾಗತ್ತಂದ್ರೆ, ಒಂದು ವಾಸ್ತು ಅಂದ್ರೆ ಒಂದು ಪ್ಲೇಸು, ಶಾಸ್ತ್ರ ಅಂದ್ರೆ ನಾಲೆಜು, ಅದು ವಾಸ್ತುಶಾಸ್ತ್ರ. ಇವಾಗ ಒಂದು ಜಾಗಕ್ಕೆ ಹೋದ್ರೆ ನಾವು ಆ ಪ್ಲೇಸ್ನ ನೋಡಿದ್ರೇನೆ ನಮಗೆ ಪಾಸಿಟಿವ್ ನೆಗೆಟಿವ್ ಗೊತ್ತಾಗ್ಬಿಡುತ್ತೆ. ಅದು ವಾಸ್ತು ಅವ್ರಿಗೆ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ. ನಾವು ಏನು ಮಾಡ್ತೀವಿ, ನಿಮಗೆ ಅವಾಗ ಇನ್ಫಾರ್ಮ್ ಮಾಡ್ತೀವಿ, ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಲ್ಯಾಂಡು, ಇಲ್ಲಿ ಗೋಡನ್ ಎಲ್ಲ ತಗೊಬೇಡಿ, ನೆಗೆಟಿವ್ ಇದೆ ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿಬಿಡ್ತೀವಿ. ನೆಗೆಟಿವ್ ಯಾವ ಥರ ಅಂದರೆ, ನಾವು ಸ್ಲೋಪ್ ನೋಡ್ತೀವಿ. ಒಂದು ಸ್ಲೋಪು ದಕ್ಷಿಣ ಹೈಟ್ ಇದ್ದು ಉತ್ತರ ಡೌನ್ ಇರಬೇಕು, ಇಲ್ಲ ಪೂರ್ವ ಹೈಟ್ ಇದು ಪಶ್ಚಿಮ ಹೈಟ್ ಇದ್ದು ಪೂರ್ವ ಡೌನ್ ಇರಬೇಕು. ಅದು ಪಾಸಿಟಿವ್ ಸ್ಲೋಪು. ಅದಿಲ್ಲ ಅಂದರೆ ನೆಗೆಟಿವ್ ಸ್ಲೋಪು. ಅಂತ ಇದರಲ್ಲಿ ಬಿಸ್ನೆಸ್ ಮಾಡಬೇಡಿ, ಲಾಸಸ್ ಆಗುತ್ತೆ. ಅಂತ ಇದರಲ್ಲಿ ಬಿಸ್ನೆಸ್ ಮಾಡಿದ್ರೆ ಲಾಸ್ ಆಗುತ್ತೆ. ನಾನು ಇವಾಗ ತಿಳಿಸ್ತೀನಿ ನೋಡಿ. ಇವಾಗ ಇದು ನಿಮ್ಮದು ಲೇಔಟ್ ಅನ್ಕೊಳ್ಳಿ. ಇದು ಇಷ್ಟು, ಇಲ್ಲಿ ಸೂರ್ಯ ಬರೋದು, ಇದು ವೆಸ್ಟು, ಇದು ನಾರ್ತು, ಸೌತು. ಯಾವತ್ತು ವೆಸ್ಟ್ ಹೈಟ್ ಇದ್ದು ಇದು ಡೌನ್ ಇರಬೇಕು, ಹಿಂಗೆ. ಆಮೇಲೆ ಸೌತ್ ಇಲ್ಲ, ಎರಡಲ್ಲಿ ಒಂದು, ವೆಸ್ಟ್ ಹೈಟ್ ಇರಬೇಕು, ಈಸ್ಟ್ ಡೌನ್ ಇರಬೇಕು, ಪಶ್ಚಿಮ ಹೈಟ್ ಇರಬೇಕು, ಪೂರ್ವ ಡೌನ್ ಇರಬೇಕು, ದಕ್ಷಿಣ ಹೈಟ್ ಇರಬೇಕು, ಉತ್ತರ ಡೌನ್ ಇರಬೇಕು. ಸೊ ಈ ಎರಡಲ್ಲಿ ಯಾವ್ದಾನ ಒಂದು ನೀವು ನೋಡಬೇಕು. ಇವಾಗ ವೆಸ್ಟ್ ಹೈಟ್ ಇದ್ದು ವೆಸ್ಟ್ ಹೈಟು, ಈಸ್ಟ್ ಡೌನು, ವೆಸ್ಟ್ ಹೈ, ಈಸ್ಟ್ ಡೌನು, ಸೌತ್ ಹೈ, ನಾರ್ತ್ ಡೌನು. ಅದು ನೋಡ್ಕೊಳ್ಳಿ, ಓಕೆನಾ? ವೆಸ್ಟ್ ಹೈಟು, ಈಸ್ಟ್ ಡೌನು, ಸೌತ್ ಹೈ, ನಾರ್ತ್ ಡೌನು. ಈ ಥರ ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಕ್ಲೀನಾಗಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ನಮ್ಮದು ಪಾಸಿಟಿವ್ ಇದೆ ನಿಮ್ಮದು ಲೇಔಟು. ಅದು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಎಲ್ಲ ಕರೆಕ್ಟಾಗಿ ಬರುತ್ತೆ. ನೆಗೆಟಿವ್ ಸ್ಲೋಪಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಆ ಏರಿಯಾದಲ್ಲಿ ಯಾವ ಬಿಸ್ನೆಸ್ಸು ಕ್ಲಿಕ್ ಆಗಲ್ಲ. ಸ್ಟಾರ್ಟಿಂಗ್ ಮಾಡ್ತಾರೆ, ಒಂದು ಇನ್ವೆಸ್ಟ್ಮೆಂಟ್ ಎಲ್ಲ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ನೆಗೆಟಿವ್ ಇರುತ್ತೆ. ಅದಕ್ಕೆ ನಾವು ಈ ಥರ ಪಾಸಿಟಿವ್ ಸ್ಲೋಪ್ ನೋಡಿ ಅಂದ್ಬಿಟ್ಟು, ಇಂಪಾರ್ಟೆಂಟ್ ವಿಷಯ ಇದು. ಪಾಸಿಟಿವ್ ಸ್ಲೋಪ್ ನೋಡಬೇಕು. ಇದು ಪಾಸಿಟಿವ್ ಸ್ಲೋಪ್ ಟಾಪಿಕ್. ಯಾರು ತಿಳಿಸಲ್ಲ ಇದು ಪಾಸಿಟಿವ್ ಸ್ಲೋಪ್ ಬಗ್ಗೆ, ಅದಕ್ಕೆ ನಾನು ಬರ್ದು ತಿಳಿಸ್ತಾ ಇದ್ದೀನಿ, ನೀವು ಬರ್ಕೊಳ್ಳಿ. ಯಾಕಂದ್ರೆ ಇವಾಗ ಮಾತಾಡೋದು ಮರ್ತೋಗ್ಬಿಡ್ತೀವಿ. ಒಂದು ಡೈರಿಯಲ್ಲಿ ಬರ್ದಿಟ್ಕೊಳ್ಳಿ, ವಾಸ್ತು ಫಾರ್ ಬಿಸ್ನೆಸ್ ಪಾಸಿಟಿವ್ ಸ್ಲೋಪ್. ಪಾಸಿಟಿವ್ ಸ್ಲೋಪ್ ನೋಡಿ, ಇಂಥ ಭೂಮಿಗಳಲ್ಲಿ ಏನು ಬಿಸ್ನೆಸ್ ಮಾಡಿದ್ರೂ ಚೆನ್ನಾಗಿ ನಡೀತದೆ. ವೆಸ್ಟ್ ಹೈಟು, ಈಸ್ಟ್ ಡೌನು, ಸೌತ್ ಹೈಟು, ನಾರ್ತ್ ಡೌನು, ಆ ಥರ ಏನು ಬಿಸ್ನೆಸ್ ಮಾಡಿದ್ರು ಚೆನ್ನಾಗಿ ನಡೀತದೆ, ಯಾಕಂದ್ರೆ ಪಾಸಿಟಿವ್ ಸ್ಲೋಪು. ನೆಗೆಟಿವ್ ಸ್ಲೋಪಲ್ಲಿ ಕೆಲವರು ಮಾಡಿಬಿಟ್ಟು ಲಾಸ್ ಆಗಿರೋದು ನಾವು ಕಣ್ಣಾರ ನೋಡಿದ್ದೀವಿ, ಸುಮ್ಮನೆ ಓದಿರೋದಲ್ಲ. ಇನ್ನು ನಾನು ಥಿಯರಿಟಿಕಲ್ ಆಗಿ ಮಾತಾಡ್ತಾ ಇಲ್ಲ. ನಾವು
ರಿಯಲ್ ಆಗಿ ಹೋಗಿ ಲೊಕೇಶನ್ ಹತ್ರ ಪ್ರಾಕ್ಟಿಕಲ್ ಆಗಿ ನಮ್ಮ ನೋಡ್ತೀವಲ್ಲ, ಅದರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಯಾವುದು ನೆಗೆಟಿವ್, ಯಾವುದು ಪಾಸಿಟಿವ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವರು ಪಾಸಿಟಿವ್ ಅದರಲ್ಲಿ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಅಲ್ಲಿ ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾ ಇರಲ್ಲ. ಆ ಕಾರಣದಿಂದ ನಾವು ನಿಮ್ಗೇನು ತಿಳಿಸ್ತೀವಿ ಅಂದರೆ, ಕರೆಕ್ಟಾಗಿ ನೋಡಿಕೊಂಡು ಪಾಸಿಟಿವ್ ಸ್ಲೋಪು ಬಿಸ್ನೆಸ್ ಮಾಡಿ. ನೆಗೆಟಿವ್ ಸ್ಲೋಪಲ್ಲಿ ತುಂಬ ಪ್ರಾಬ್ಲಮ್ಸು ಆಗ್ತಾ ಇದೆ. ತುಂಬ ಬಿಸ್ನೆಸ್ ಲಾಸ್ ಆಗಿದೆ ಕಣ್ಣಾರೆ ನೋಡಿರೋದ್ರಿಂದ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಓಕೆನಾ? ಆಮೇಲೆ ಇನ್ನೊಂದು ನೀವು ನೋಡಬೇಕು, ಈ ಸ್ಲೋಪ್ ಐತಲ್ಲ, ಇನ್ನೊಂದು ವಿಷಯನೂ ನೋಡ್ಬೇಕು ನೀವು. ಅದನ್ನು ನಿಮಗೆ ಡಯಾಗ್ರಾಮ್ ಬರೆದು ತೋರಿಸ್ತೀನಿ. ಎಂಟ್ರಿಗಳು 4 ಕಡೆ 4 ಎಂಟ್ರಿಗಳಿರುತ್ತೆ ಬಿಸ್ನೆಸ್ಗೆ. ಅಲ್ಲಿ ರೋಲಿಂಗ್ ಶಟರ್ ಇಕ್ತಿರಲ್ಲ ಗೋಡನ್ಗೆ, ಈ ಲೊಕೇಶನಲ್ಲಿ ಇಕ್ಬೇಕು. 4 ಉಚ್ಚ ಸ್ಥಾನಗಳಿರತ್ತೆ. ದೇವ್ರು ಕೊಟ್ಟಿರೋದೇ 4 ಡೈರೆಕ್ಷನು, 4 ಉಚ್ಚ ಸ್ಥಾನಗಳು. ಅದು ನಾನು ತಿಳಿಸ್ತೀನಿ. ಅಲ್ಲೇ ನೀವು ಇದಿಕ್ಬೇಕಾಗತ್ತೆ. ಏನು? ರೋಲಿಂಗ್ ಶಟರ್ ಓಪನಿಂಗು. ಇವಾಗ ಪೂರ್ವದಲ್ಲಿದ್ದರೆ, ಉತ್ತರದಲ್ಲಿದ್ದರೆ, ದಕ್ಷಿಣದಲ್ಲಿದ್ದರೆ, ಪಶ್ಚಿಮದಲ್ಲಿ ಏನು ಎಂಟ್ರಿ ಇರಬೇಕು ನಾನು ತಿಳಿಸ್ತೀನಿ ನೋಡಿ. ಇವಾಗ ಉತ್ತರದಲ್ಲಿದ್ದರೆ ಇದು ನಾರ್ತ್ ಈಸ್ಟ್ ಅಲ್ವಾ? ಈಶಾನ್ಯ ಅಲ್ವಾ? ಇದು ಆಗ್ನೇಯ ಅಲ್ವಾ? ಇದು ನೈಋತ್ಯ ಅಲ್ವಾ? ಇದು ವಾಯುವ್ಯ. ಓಕೆನಾ? ಇವಾಗ ನಾರ್ತ್ ಈಸ್ಟಲ್ಲಿ 2 ಎಂಟ್ರಿ ಇದೆ. ಒಂದು ನಾರ್ತ್ ಈಶಾನ್ಯದಲ್ಲಿ ಒಂದು ಎಂಟ್ರಿ ಇಲ್ಲಿದೆ, ಉಚ್ಚ ಸ್ಥಾನ ಇದು. ಇದು ಒಂದು ಫಸ್ಟು. ಪೂರ್ವ ಈಶಾನ್ಯದಲ್ಲಿ 2ನೇ ಎಂಟ್ರಿ ಇದೆ, ಇದೆರಡು. ಆಮೇಲೆ ಪೂರ್ವ ಅಂದ್ಬಿಟ್ಟು ಎಲ್ಲ ಕಡೆ ಕೊಡಬಾರ್ದು, ಇಲ್ಲೂ ಕೊಡಬಾರ್ದು. ಇಲ್ಲಿ ನೀವು ಕೊಡ್ಬೋದು ಎಂಟ್ರಿ. ಇದು 3 ಆಗುತ್ತೆ. ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಓಪನಿಂಗ್ ಇರಬಾರ್ದು ಡೋರು. ಪೂರ್ವ ಅಂದ್ಬಿಟ್ಟು ಆಗ್ನೇಯ ಪೂರ್ವದಲ್ಲಿ ಇಕ್ಬಾರ್ದು, ಮಧ್ಯ ಪೂರ್ವ ಇಕ್ಬಾರ್ದು. ಈಶಾನ್ಯ ಪೂರ್ವದಲ್ಲಿ ಎಂಟ್ರಿ ಕೊಟ್ಟರೆ ಸೂಪರು. ಉತ್ತರ ಈಶಾನ್ಯದಲ್ಲಿ ಕೊಟ್ಟರೆ ಅದು ಸೂಪರು. ಆಮೇಲೆ ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಕೊಟ್ಟರೆ ಸೂಪರು, 3ನೇ ಎಂಟ್ರಿ. ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಓಪನ್ನೇ ಮಾಡಬಾರ್ದು. ಬಿಸ್ನೆಸ್ ಇಲ್ಲಿ ಏನಾರ ನೈಋತ್ಯದಲ್ಲಿ ಮಾಡಿದ್ರೆ ಬಿಸ್ನೆಸ್ ಎಲ್ಲ ಲಾಸ್ ಆಗಿಬಿಡುತ್ತೆ. ಕೆಲವರು ಗೊತ್ತಿಲ್ಲದ ಮಾಡಿಬಿಡ್ತಾರೆ, ಆಮೇಲೆ ಕಷ್ಟಪಡ್ತಾರೆ. ಅದಕ್ಕೆ ನಾನು ಇವಾಗೇ ತಿಳಿಸ್ತಾ ಇದ್ದೀನಿ. ಆ ಥರ ಇದ್ದರೆ ಆ ಥರ ಏನೋ ಮಾಡೋಕ್ಕೆ ಹೋಗಬೇಡಿ. ನೈಋತ್ಯದಲ್ಲಿ ಏನು ಓಪನಿಂಗು ಡೋರು ಒಂದು ಶಟ್ರು ಗಿಟ್ರು ಎಲ್ಲ ಇಕ್ಬೇಡಿ ಬಿಸ್ನೆಸ್ಗೆ. ವಾಯುದಲ್ಲಿ ಪಶ್ಚಿಮ ವಾಯುದಲ್ಲಿ ಎಂಟ್ರಿ ಸೂಪರು. ಓಕೆನಾ? ಇದು 4th. ಉತ್ತರ ವಾಯುದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಉತ್ತರ ಮಧ್ಯದಲ್ಲಿ ಕೆಲವರು ಮಾಡ್ತಾರೆ, ಅದು 50-50. ಅಂದರೆ ಉತ್ತರ ವಾಯುದಲ್ಲಿ ಮಾತ್ರ ಮಾಡಲೇಬಾರ್ದು. ಅದೇನಾಗತ್ತಂದರೆ ಅಲ್ಲಿ ಮಾಡಿದ್ರೆ ಲೋನ್ಸು ಜಾಸ್ತಿ ಆಗತ್ತೆ. ಉತ್ತರ ವಾಯು ಬಂದು ನೆಗೆಟಿವ್ ಇದದು. ಪಶ್ಚಿಮ ವಾಯು ಓಕೆ. ವಾಯುದಲ್ಲಿ 2 ಇರುತ್ತೆ. ಒಂದು ಪಶ್ಚಿಮ ವಾಯು ಇರುತ್ತೆ, ಒಂದು ಉತ್ತರ ವಾಯು ಇರುತ್ತೆ. ಇವಾಗ ಈಶಾನ್ಯದಲ್ಲಿ ಹೆಂಗೆ ಉತ್ತರ ಈಶಾನ್ಯ ಒಂದು, ಪೂರ್ವ ಈಶಾನ್ಯ ಬರುತ್ತೋ, ವಾಯುವ್ಯದಲ್ಲಿ ಒಂದು ಪಶ್ಚಿಮ ವಾಯು ಬರುತ್ತೆ, ಉತ್ತರ ವಾಯು ಬರುತ್ತೆ. ಉತ್ತರ ವಾಯುದಲ್ಲಿ ಯಾವುದೇ ಕಾರಣಕ್ಕೂ ನೀವು ಇದು ಓಪನ್ ಮಾಡಬೇಡಿ. ಯಾವುದು? ಶಟ್ರು ಬಿಸ್ನೆಸ್ಗೆ. ಇಷ್ಟು ನೋಡ್ಕೊಂಡ್ಬಿಟ್ರೆ ಇದರಲ್ಲೇ ನಿಮಗೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಸೈಟ್ದು. ಪಾಸಿಟಿವ್. ಓಕೆನಾ? ಪಾಸಿಟಿವ್ ಬಂದರೆ ನಿಮಗೆ ಯಾವ ಬಿಸ್ನೆಸ್ ಮಾಡಿದ್ರೂ ಕ್ಲಿಕ್ ಆಗುತ್ತೆ. ಸಾವಿರಾರು ಟೈಪ್ ಬಿಸ್ನೆಸ್ಸಸ್ ಇದೆ, ಯಾವುದನ್ಬಿಟ್ಟಿಲ್ಲ. ಎಲ್ಲ ಬಿಸ್ನೆಸ್ಗೂ ಇದು ಜನರಲ್ಲು. ಗೋಡನ್ ಮಾಡೋರು, ಡಿಸ್ಟ್ರಿಬ್ಯೂಷನ್ ತಗೊಳೋರು, ಹೋಲ್ಸೇಲ್ ಮಾಡೋರು, ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ನಮ್ಮ ಕನ್ಸಲ್ಟೆನ್ಸಿ ಮಾಡಿ. ನಮ್ಮ ಕನ್ಸಲ್ಟೆನ್ಸಿ ಚಾರ್ಜಸ್ ನಾವೇನು ಜಾಸ್ತಿ ಚಾರ್ಜ್ ಮಾಡಲ್ಲ. ಒಂದು 5000 ರೂಪೀಸ್ ಚಾರ್ಜ್ ಮಾಡ್ತೀವಿ. ನಾವು ಬಂದು ಹೋಗೋಕ್ಕೋ ಖರ್ಚಿಗೆಲ್ಲ. ಅಲ್ಲಿ ಬಂದು ನೋಡಿಬಿಟ್ಟು ನಮ್ಮ ಒಪಿನಿಯನ್ ಕಾಂಪಸಲ್ಲಿ ಫಸ್ಟು ಕಾಂಪಸ್ ಬಂದು ನೋಡ್ತೀವಿ ನಿಮ್ಮ ಲೊಕೇಶನಲ್ಲಿ. ಕಾಂಪಸ್ಸು ನೇರಗಿರಬೇಕು ಹಿಂಗೆ. ಉತ್ತರಕ್ಕೆ 0 ಡಿಗ್ರಿಯಲ್ಲಿ ನಿಂತಿರತ್ತೆ ಹಿಂಗೆ. ಓಕೆನಾ? ಕೆಲವು ಟೈಮಲ್ಲಿ ಟಿಲ್ಟ್ ಇರುತ್ತೆ. 20 ಡಿಗ್ರಿವರೆಗೂ ಟಿಲ್ಟ್ ಇರ್ಬೋದು. ಈ ಕಡೆ 20 ಡಿಗ್ರಿ ಇರ್ಬೋದು. 25 ಡಿಗ್ರಿ ಮೇಲೆ ಏನಾಯ್ತಂದರೆ ಅಲ್ಲಿ ಇದು ಮೂಲೆಗಳೇ, ಕಾರ್ನರ್ಗಳೇ ಚೇಂಜ್ ಆಗಿಬಿಡುತ್ತೆ. ಆವಾಗ ನಾವು ವಾಸ್ತು ಚಕ್ರ ಅಂದ್ಬಿಟ್ಟಿದೆ, ಅದಿಟ್ಕೊಂಡು ಯಾವ ಮೂಲೆಯಲ್ಲಿ ಏನೇನು ಮಾಡಬೇಕು ತಿಳಿಸ್ತೀವಿ. 25 ಡಿಗ್ರಿ ಮೇಲೆ ಇರಬಾರ್ದು. ಮ್ಯಾಕ್ಸಿಮಮ್ 20 ಡಿಗ್ರಿ. 25 ಡಿಗ್ರಿ ಮೇಲೆ ಇದ್ದರೆ ಅಲ್ಲಿ ಕಾರ್ನರ್ಗಳೇ ಚೇಂಜ್ ಆಗಿಬಿಡುತ್ತೆ. ಈ ಕಡೆ ಇರೋದು ಆ ಕಡೆ ಬಂದ್ಬಿಡುತ್ತೆ, ಆ ಥರ. ಆವಾಗ ನೀವು ವಾಸ್ತುಚಕ್ರ ನೋಡ್ಕೊಂಡು ನಾವು ಇದು ಒಪಿನಿಯನ್ ಕೊಡ್ತೀವಿ, ಅದು ನೋಡ್ಕೊಂಡು ಮಾಡ್ಕೊಬೇಕು. ಓಕೆನಾ? ಇದು ಇಂಪಾರ್ಟೆಂಟು. ಫಸ್ಟು ಎಲ್ಲನ ಹೋದರೆ ನೀವು ಗೋಡ ನೋಡೋಕ್ಕೆ ಸ್ಲೋಪು ಕರೆಕ್ಟಾಗಿದೆಯಾ ನೋಡಿಬಿಟ್ರು. ಆಮೇಲೆ ಎಂಟ್ರಿಗಳು ಕೊಡೋಕ್ಕೆ ಯಾವುದನ್ನೇ ಇರಲಿ ಎಂಟ್ರಿ, ಈಸ್ಟ್ ವೆಸ್ಟು ನಾರ್ತ್ ರೋಡ್ ಏರಿಯಾ, ರೋಡ್ ಈ ಕಡೆನೇ ಇರಲಿ, ಏನನ್ನ ಇರಲಿ, ಉತ್ತರಕ್ಕಿರಲಿ, ಈ ಪೂರ್ವಕ್ಕಿರಲಿ, ದಕ್ಷಿಣಕ್ಕಿರಲಿ, ಪಶ್ಚಿಮಕ್ಕಿರಲಿ ರೋಡು, ಆ ರೋಡು ಎಲ್ಲಿದ್ರೂ ನೀವು ಈ ಉಚ್ಚ ಸ್ಥಾನದಲ್ಲಿ ಈ ಎಂಟ್ರಿಗಳು ನಾನು ಏನಿದ್ದೀನಿ ಕೊಟ್ಕೊಳ್ಳಿ. ಆವಾಗ ಬಿಸ್ನೆಸ್ಸಲ್ಲಿ ಲಾಸ್ ಅನ್ನೋದೇ ಬರಲ್ಲ. ಯಾಕಂದರೆ ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ, ಫಸ್ಟ್ ವಾಸ್ತು ಒಪಿನಿಯನ್ ತಗೊಂಡು ವಾಸ್ತು
ಅವ್ರನ್ನ ಕನ್ಸಲ್ಟ್ ಮಾಡಿನೇ ಇದು ಮಾಡ್ತಾರೆ, ಏನು ಫೈನಲೈಸ್ ಮಾಡ್ತಾರೆ. ಅದಕ್ಕೆ ಮುಂಚೆ ಹಂಗೆ ಮಾಡಕ್ಕೆ ಹೋಗಲ್ಲ ಯಾವ ಬಿಸ್ನೆಸ್ನು. ಅವ್ರು ಬುದ್ಧಿವಂತರು, ಓಕೆನಾ. ಅದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ, ಯಾವ ಬಿಸ್ನೆಸ್ ಮಾಡಕ್ಕೆ ಹೋದ್ರೂ ನೀವು ಅಲರ್ಟಾಗಿ ಗೊತ್ತು ಮಾಡಿಕೊಂಡು ವಾಸ್ತುವರ ಕರೆಸಿ. ಇವಾಗ ಇಷ್ಟು ದಿನ ಬೇರೆಯವ್ರ ಹತ್ರ ತಗೊತಾ ಇದ್ರಿ ವಾಸ್ತು ಒಪಿನಿಯನು, ನಮ್ಮದು ಸೆಕೆಂಡ್ ಒಪಿನಿಯನು ತಗೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ ನಿಮಗೆ. ನಮ್ಮದು ಸೆಕೆಂಡ್ ವಾಸ್ತು ಒಪಿನಿಯನ್ ತಗೊಂಡ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಓಕೆನಾ. ತಗೊಂಡು ಮಾಡಿ, ಓಕೆನಾ, ನಿಮಗೆ ಒಳ್ಳೇದಾಗತ್ತೆ. ಹ್ಞೂ. ನಮ್ಮ ವಾಸ್ತು ಒಪಿನಿಯನಲ್ಲಿ ಏನಾಗತ್ತೆ ಅಂದರೆ, ನೀವು ನಿಮ್ಮದು ಏನೇನೋ ಪ್ಲ್ಯಾನ್ ಇರುತ್ತೆ, ಅದು ನಮ್ಮ ಹತ್ರ ಡಿಸ್ಕಸ್ ಮಾಡ್ಬೋದು, ನಾವು ತಿಳಿಸ್ತೀವಿ. ಕೆಲವು ಟೈಮಲ್ಲಿ ಏನಾಗುತ್ತೆ, ಆ ಸರೌಂಡಿಂಗ್ ವಾಸ್ತುನು ನೋಡಬೇಕು, ಅಕ್ಕಪಕ್ಕ ಏನಿದೆ ಅಂದ್ಬಿಟ್ಟು. ಆವಾಗ ನಾವು ಇಲ್ಲಿ ಮೈನು ರೋಡ್ಸು ಕನೆಕ್ಟಿವಿಟಿ, ಹೈವೇ ಕನೆಕ್ಟಿವಿಟಿ ಇರಬೇಕು ನಿಮ್ಮ ಗೋಡನ್ಗಳೆಲ್ಲ. ಕೆಲವರು ಎಲ್ಲೆಲ್ಲೋ ಗೋಡನ್ಗಳು ಮಾಡಿರ್ತಾರೆ, ಅಲ್ಲಿ ಲಾರಿನೇ ಬರೋಕ್ಕಾಗಲ್ಲ, ಅಡ್ವಾನ್ಸ್ ಕೊಟ್ಬಿಟ್ಟಿರ್ತೀರ, ನೋಡೋದಿಲ್ಲ, ಏನೂ ಮಾಡಲ್ಲ. ಆಮೇಲೆ ಇವು ರೋಡ್ಗಳಿಗೆ ಲಾರಿ ಬರೋಕ್ಕಾಗಲ್ಲವಲ್ಲ, ವೈರ್ಗಳಿದೆಯಲ್ಲ, ಪೋಲು ಇದೆಯಲ್ಲ ಅಂತ ಪ್ರಾಬ್ಲಮ್ ಬರುತ್ತೆ. ಯಾವತ್ತು ಲಾರಿಗಳು ಬರ್ಬೇಕಂದ್ರೆ ಪೋಲ್ಗಳೆಲ್ಲ ಹೈಟಲ್ಲಿ ಇರಬೇಕು, ಅದು ಹೈವೇಲಿ ಇದ್ರೇ ಆಗೋದು. ಅದಕ್ಕೆ ಗೋಡನು ಹೈವೇ ರೋಡ್ಗೆ ಕನೆಕ್ಟ್ ಆಗಬೇಕು. ಆವಾಗ ವೈರಿಂಗ್ ಎಲ್ಲ ಹೈಟಲ್ಲಿರುತ್ತೆ, ಆವಾಗ ಲಾರೀಸ್ ಎಲ್ಲ ಈಸಿಯಾಗಿ ಬರ್ಬೋದು. ಯಾಕಂದರೆ ದೊಡ್ಡ ದೊಡ್ಡ ಲಾರೀಸ್ ಬರುತ್ತೆ, ಅನ್ಲೋಡಿಂಗ್ ಲೋಡಿಂಗ್ ಎಲ್ಲ ಆಗುತ್ತೆ. ಡಿಸ್ಟ್ರಿಬ್ಯೂಟರು ಬಿಸ್ನೆಸ್ ಮಾಡೋರೆಲ್ಲ ಎಷ್ಟೋ ನಮ್ಗೆ ಎನ್ಕ್ವೈರಿ ಬರುತ್ತೆ, ಅದರಿಂದ ನಾವು ತಿಳಿಸ್ತಾ ಇದ್ದೀವಿ. ಇದೆಲ್ಲ ನೋಡ್ಕೊಂಡು ಮಾಡಿ. ಟ್ರಾನ್ಸ್ಪೋರ್ಟೇಷನ್ಗೆ ಫಸ್ಟು ನೋಡ್ಬೇಕು, ರೋಡ್ಸು ಟ್ರಾನ್ಸ್ಪೋರ್ಟೇಷನ್ ನೋಡ್ಬೇಕು ನೀವು, ಓಕೆನಾ. ಫಸ್ಟು ರೋಡ್ಸ್ ನೋಡಬೇಕು, ಸೆಕೆಂಡು ಟ್ರಾನ್ಸ್ಪೋರ್ಟೇಷನು, ರೋಡ್ಸು ಟ್ರಾನ್ಸ್ಪೋರ್ಟೇಷನು ಇವೆಲ್ಲ ನೋಡಬೇಕು. ನೋಡಿಬಿಟ್ಟು ಫೈನಲೈಸ್ ಮಾಡ್ಕೊಬೇಕು ಪ್ರಾಪರ್ಟಿ. ಕನೆಕ್ಟಿವಿಟಿ, ಹೈವೇ ಕನೆಕ್ಟಿವಿಟಿ ಇಂಪಾರ್ಟೆಂಟು. ಹೈವೇ ಕನೆಕ್ಟಿವಿಟಿ ಇದ್ದರೆ ಅಲ್ಲಿಂದ ನೀವು ಹಂಗೆ ಹೈವೇಯಿಂದ ಹಂಗೆ ಬಂದು ಅನ್ಲೋಡ್ ಮಾಡಿ ಹೋಗ್ಬೋದು. ಅದೆಲ್ಲ ನೋಡಿಬಿಟ್ಟು ಮಾಡಬೇಕು ಬಿಸ್ನೆಸ್ಸು. ಬ್ಲೈಂಡಾಗಿ ಸುಮ್ಮನೆ ಬಾಡಿಗೆ ಕಮ್ಮಿ ಸಿಕ್ಬಿಡ್ತು ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡಬಾರ್ದು. ಏನಾಗತ್ತೆ ಅಂದರೆ, ಹಂಗೆ ಮಾಡೋಕ್ಕೆ ಹೋದರೆ ನಿಮಗೆ ಇದಾಗತ್ತೆ, ಏನು ಕನೆಕ್ಟಿವಿಟಿ ಇಲ್ಲ ಅಂದರೆ ಒಳಗಡೆ ಬರಬೇಕು ಹೋಗ್ಬೇಕು ಅಂದರೆ ಯಾವ ಟ್ರಾನ್ಸ್ಪೋರ್ಟರ್ ಕೆಲವ್ರು ಬರಲ್ಲ, ಡೀಸೆಲ್ ಖರ್ಚಾಗತ್ತೆ ಅಂದ್ಬಿಟ್ಟು ಆಮೇಲೆ ಬಿಲ್ ಜಾಸ್ತಿ ಮಾಡ್ತಾರೆ. ಹೈವೇಲೆ ಇದೆಯಪ್ಪ ಅಂದರೆ ಬಿಲ್ನು ಕಮ್ಮಿ ಕೇಳ್ತಾರೆ. ಸೊ ಇವೆಲ್ಲ ರೀಸನ್ಸ್ ಇರುತ್ತೆ, ಇವೆಲ್ಲ ನೋಡ್ಕೊಂಡು ಮಾಡಿ, ಓಕೆನಾ. ಅದೇ ಈ ನಾನು ಇನ್ಫಾರ್ಮ್ ಮಾಡ್ತಾ ಇರೋದು ಎಷ್ಟು ಅಂಶಗಳಿದೆಯೋ ಅವೆಲ್ಲ ಫಾಲೋ ಮಾಡಿದ್ರೆ ಎಲ್ಲನೂ ಇರುತ್ತೆ. ಆಮೇಲೆ ಇನ್ನೊಂದು ಏನೇನು ಕಾರ್ನರಲ್ಲಿ ಇವಾಗ ನಿಮ್ಮದು 4 ಭಾಗ ಮಾಡಿದ್ರೆ, ನಿಮ್ಮದು ಇದು 4 ಭಾಗ ಮಾಡಿದ್ರೆ ಇಲ್ಲಿ ಇದು ವಾಯು ಬರುತ್ತಲ್ಲ, ವಾಯುದಲ್ಲಿ ಸ್ಟಾಕ್ ಇಕ್ಬೇಕು. ಸ್ಟಾಕ್ ಅಂದ್ರೆ ಇವಾಗ ನೀವು ಬರೋ ಐಟಮ್ಸ್ ಎಲ್ಲ ವಾಯು ಮೂಲಲ್ಲಿ ಇಕ್ಕಿದ್ರೆ ಬರೋದೆಲ್ಲ ಜಲ್ದಿ ಖಾಲಿ ಆಗತ್ತೆ, ಗಾಳಿಯಲ್ಲಿ ಹೊಡ್ಕೊಂಡು ಹೋಗುತ್ತೆ. ಆವಾಗ ಏನಾಗುತ್ತೆ, ಬಿಸ್ನೆಸ್ ಚೆನ್ನಾಗಾಗತ್ತೆ. ಯಾವಾಗ ಬಿಸ್ನೆಸ್ಸು ಆಗ್ಬೇಕಂದ್ರೆ ಸ್ಟಾಕ್ ಖಾಲಿ ಆಗಬೇಕು. ಅದರಿಂದ ನಾವೇನಂತೀವಿ, ವಾಯು ಮೂಲೆಯಲ್ಲಿ ಸ್ಟಾಕ್ ಇಕ್ಕಿ, ಓಕೆನಾ. ಈಶಾನ್ಯದಲ್ಲಿ ಇಲ್ಲಿ ಲೈಟ್ ವೈಟ್ ಐಟಮ್ಸ್ ಇಕ್ಕಿ, ಓಕೆನಾ. ಲೈಟ್ ವೈಟ್ ಐಟಮ್ಸ್ ಇಕ್ಕಿ, ಓಕೆನಾ. ಆಮೇಲೆ ಇಲ್ಲಿ ಬಂದು ಅಗ್ನಿ ಮೂಲದಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಇಕ್ಕಿ. ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ. ಎಲೆಕ್ಟ್ರಿಕಲ್ ಐಟಮ್ಸ್ ಇಕ್ಕಿ, ಇಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಇಕ್ಕಿ ಅಗ್ನಿ ಮೂಲಲ್ಲಿ, ಓಕೆನಾ. ಇಲ್ಲಿ ಸೌತ್ ವೆಸ್ಟ್ ಅಲ್ಲಿ ಇಲ್ಲಿ ಎಂಟಿ ಕ್ಯಾಬಿನ್ ಮಾಡಿ, ಇಲ್ಲಿ ಎಂಟಿ ಕ್ಯಾಬಿನ್, ಇಲ್ಲಿ ಉತ್ತರ ನೋಡೋ ತರ ಒಂದು ಕ್ಯಾಶ್ ಕೌಂಟರ್ ಇಕ್ಕಿ. ಉತ್ತರ ನೋಡ್ಬೇಕದು ಕ್ಯಾಶ್ ಕೌಂಟರ್. ಕ್ಯಾಶ್ ಕೌಂಟ್ರು ಅಲ್ಲಿಕ್ಬೇಕು, ಇಲ್ಲಿ ಕ್ಯಾಶ್ ಕೌಂಟ್ರು. ಆಮೇಲೆ ಇದು ಕ್ಯಾಶ್ ಕೌಂಟ್ರು, ಇದು ಕ್ಯಾಶ್ ಕೌಂಟ್ರು. ಇದು ಎಮ್ ಡಿ ಕ್ಯಾಬಿನು, ಇದು ಎಮ್ ಡಿ ಕ್ಯಾಬಿನು. ಉತ್ತರ ನೋಡೋ ಥರ ಕ್ಯಾಶ್ ಇಕ್ಬೇಕು, ಬೀರು ಇಕ್ಬೇಕು, ಇಲ್ಲ ಏನಾನ ಇದಿರತ್ತಲ್ಲ ಸ್ಟೋರೇಜ್ದು ಲಾಕರ್ ಥರ, ಅದು ಉತ್ತರ ನೋಡಿಕೊಂಡು ಇಕ್ಬೇಕು. ಇದು ಬಂದು ಎಮ್ ಡಿ ಕ್ಯಾಬಿನು ನೈಋತ್ಯದಲ್ಲಿದ್ದರೆ ಒಳ್ಳೆಯದು, ಓಕೆನಾ. ಇಷ್ಟು ಈ ಕಾರ್ನಲ್ಲಿ ನೋಡ್ಕೊಬೇಕು. ಆಮೇಲೆ ಸ್ಟಾಫ್ ಇರ್ತಾರೆ, ನಿಮ್ಮ ಕೆಲಸ ಮಾಡೋರು ಇರ್ತಾರೆ, ಅವರು ಯಾವ ಕಾರ್ನರಲ್ಲಿ ಕೂರಬೇಕು ಅಂದ್ಬಿಟ್ಟು ತಿಳಿಸ್ತೀನಿ. ಮಾರ್ಕೆಟಿಂಗ್ ಅವರು ವಾಯು ಮೂಲಲ್ಲಿ ಕೂರಬೇಕು. ಮಾರ್ಕೆಟಿಂಗ್ ಅಂಡ್ ಸ್ಟಾಕ್, ಮಾರ್ಕೆಟಿಂಗ್ ಅವರೆಲ್ಲ ವಾಯು ಮೂಲಲ್ಲಿ ಕೂರಬೇಕು. ವಾಯು ಮೂಲಲ್ಲಿ ಕೂತ್ರೆ ಇವಾಗ ಗಾಳಿಯಲ್ಲಿ ಇವಾಗ ಹೊಡ್ಕೊಂಡು ಹೋದಂಗೆ ಅವರು ಆಫೀಸಲ್ಲಿ ಇರಲ್ಲ, ಹೋಗಿ ತಿರುಗ್ತಾ ಇರ್ತಾರೆ. ಮಾರ್ಕೆಟಿಂಗ್ ಅವರು ಯಾವಾಗ ತಿರುಗ್ತಾ ಇರ್ತಾರೋ ಆವಾಗ ಬಿಸ್ನೆಸ್ ಆಗೋದು. ಇದು ನೋಟ್ ಮಾಡ್ಕೊಬೇಕು ನೀವು. ಕೆಲವರು
ನೋಟ್ ಮಾಡ್ಕೊಳಲ್ಲ ಇದು. ಇಲ್ಲಿ ಕೂತಿಸ್ಬಿಡ್ತಾರೆ ನಾರ್ತ್ ಈಸ್ಟಲ್ಲಿ. ಇಲ್ಲಿ ಮಾಡಿದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಥರ ಇರುತ್ತೆ. ಇಲ್ಲಿ ಏನಾಗುತ್ತೆ, ಅವರು ಹೋಗೋದೇ ಇಲ್ಲ ಆಚೆ ಕಡೆ, ಇಲ್ಲೇ ಕೂತಿರ್ತಾರೆ ಆಫೀಸಲ್ಲೇ. ಆಚೆ ಕಡೆ ಹೋಗಪ್ಪ ಅಂದ್ರೂ ಹೋಗಲ್ಲ. ಇಲ್ಲಿ ಆ ಥರ ಇರುತ್ತೆ. ಇಲ್ಲಿ ಮಾರ್ಕೆಟಿಂಗ್ ಅವ್ರು ಇರಬಾರ್ದು, ಇಲ್ಲಿ ಇರಬೇಕು, ವಾಯುಮೂಲೆಯಲ್ಲಿ ಇರ್ಬೇಕು ಮಾರ್ಕೆಟಿಂಗ್ ಅವರು. ಓಡಾಡ್ತಾ ಇರ್ತಾರೆ. ಹೆಂಗೆ ಓಡಾಡ್ತಾ ಇರ್ತಾರೆ ಅಂದರೆ, ತಿರ್ಕೊಂಡು ಬರ್ತಾರೆ, ವಾಯು ಗಾಳಿ ಅಲ್ವಾ, ಹೋಗೋ ಥರ ಎಲ್ಲ ತಿರ್ಕೊಂಡು ಬರ್ತಾರೆ. ಅವ್ರು ತಿರ್ಕೊಂಡು ಬಂದಾನೆ ಬಿಸ್ನೆಸ್ ತಗೊಂಬರೋದು. ಯಾವತ್ತು ಮಾರ್ಕೆಟಿಂಗ್ ಸ್ಟಾಫ್ ಎಲ್ಲ ವಾಯುಮೂಲೆಯಲ್ಲಿ ಇರಬೇಕು. ಓಕೆನಾ. ಲೇಡೀಸು ಚೆನ್ನಾಗಿ ಕೆಲಸ ಮಾಡೋರು, ಸ್ವಲ್ಪ ಅಗ್ನಿ ಮೂಲೆಯಲ್ಲಿ ಅವ್ರನ್ನ ಸಿಟ್ಟಿಂಗ್ ಮಾಡಿದ್ರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಯಾರು? ಲೇಡೀಸು. ಓಕೆನಾ. ಇಲ್ಲಿ ನಾರ್ತ್ ಈಸ್ಟಲ್ಲಿ ನಿಮ್ಗೆ ಯಾರನ್ನ ಕೆಲಸ ಬಿಡಬಾರ್ದು, ಚೆನ್ನಾಗಿ ಮಾಡ್ತಾರೆ ಕೆಲಸ ಅನ್ನೋರನ್ನ ಇಲ್ಲಿ ಸೀಟಿಂಗ್ ಮಾಡಿ. ನಿಮ್ಮ ಕೆಲವರು ಹಾರ್ಡ್ ವರ್ಕಿಂಗ್ ಇರ್ತಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಕೆಲಸ, ಅವ್ರಿಗೆಲ್ಲ ನಾರ್ತ್ ಈಸ್ಟಲ್ಲಿ ಸೀಟ್ ಕೊಡಿ. ಓಕೆನಾ. ಅಗ್ನಿ ಮೂಲೆಯಲ್ಲಿ ಲೇಡೀಸು ಕೂತ್ಕೊಂಡ್ರೆ ಅವ್ರು ಸ್ವಲ್ಪ ಅಕೌಂಟ್ಸು ಇವರೆಲ್ಲ ಅಗ್ನಿ ಮೂಲೆಯಲ್ಲಿ ಇರಬೇಕು. ಇದೆಲ್ಲ ಅಕೌಂಟ್ಸು ಎಲ್ಲ ಅಗ್ನಿ ಮೂಲೆಯಲ್ಲಿ ಇರಬೇಕು. ಓಕೆನಾ. ಇಲ್ಲಿ ಪರ್ಮನೆಂಟ್ ಸ್ಟಾಫು, ಇಲ್ಲಿ ಪರ್ಮನೆಂಟ್ ಸ್ಟಾಫು, ಈಶಾನ್ಯದಲ್ಲಿ ಪರ್ಮನೆಂಟ್ ಸ್ಟಾಫು, ಪರ್ಮನೆಂಟ್ ಸ್ಟಾಫು. ಇಲ್ಲಿ ಅಗ್ನಿ ಮೂಲೆಯಲ್ಲಿ ಅಕೌಂಟ್ಸ್. ಅಗ್ನಿ ಅಲ್ವಾ, ಬೆಂಕಿ ಥರ ಒಂದು ಇಗ್ನೈಟ್ ಆಗ್ತಾ ಇರುತ್ತೆ, ಕ್ಯಾಶ್ ಫ್ಲೋ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಲ್ಲಿ ಅಕೌಂಟ್ಸ್ ಇಟ್ಕೊಳ್ಳಿ. ಇಲ್ಲಿ ಬಂದು ಎಮ್ ಡಿ ಕ್ಯಾಬಿನು, ಕ್ಯಾಶ್ ಕೌಂಟ್ರು ನೈಋತ್ಯದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಮಾರ್ಕೆಟಿಂಗ್ ಇಟ್ಕೊಳ್ಳಿ. ಇದು ಇಂಪಾರ್ಟೆಂಟು. ಇವಾಗ ಇಲ್ಲಿ ಏನಾನ ಇಂಪಾರ್ಟೆಂಟ್ ಪರ್ಸನ್ನ ಇಲ್ಲಿ ಏನಾನ ಸೀಟಿಂಗ್ ಮಾಡಿದ್ರೆ ವಾಯುಮೂಲೆಯಲ್ಲಿ ಕೆಲಸ ಬಿಟ್ಬಿಡ್ತಾರೆ. ಓಕೆನಾ. ಮಾರ್ಕೆಟಿಂಗ್ ಅವರೇ ಇರಬೇಕು. ಇವಾಗ ಅಕೌಂಟನ್ನು ಇಲ್ಲಿ ನೀವು ಸೀಟಿಂಗ್ ಮಾಡಿದ್ರೆ ಅವ್ರು ಹಾರ್ಡ್ ವರ್ಕರ್ ಆಗಿರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರೇನು ಮಾಡ್ತಾರೆ, ಕೆಲಸ ಬಿಟ್ಬಿಡ್ತಾರೆ. ಅದಕ್ಕೆ ನಾವು ಏನಂತೀವಿ, ನೀವು ಒಳ್ಳೆ ಕೆಲಸ ಮಾಡೋರನ್ನ ವಾಯುವಿನಲ್ಲಿ ಸೀಟಿಂಗ್ ಮಾಡಬೇಡಿ. ಅಲ್ಲಿ ಸೀಟಿಂಗ್ ಮಾಡಿದ್ರೆ ಕೆಲಸ ಬಿಟ್ಬಿಡ್ತಾರೆ. ಚೆನ್ನಾಗಿ ಕೆಲಸ ಮಾಡೋರನ್ನ ಈಶಾನ್ಯನ ಮೂಲೆಯಲ್ಲಿ ಸೀಟಿಂಗ್ ಕೊಡಿ. ಇಲ್ಲಿ ಪರ್ಮನೆಂಟ್ ಆಗಿ ಇರ್ತಾರೆ, ಅದೇ ಪರ್ಮನೆಂಟ್ ಸ್ಟಾಫ್ ಇಲ್ಲಿ ಇಟ್ಕೊಳ್ಳಿ. ಓಕೆನಾ. ಇಲ್ಲಿ ಮಾರ್ಕೆಟಿಂಗ್ ಅಂಡ್ ಸ್ಟಾಕು. ಯಾರನ್ನ ಕೆಲಸ ನೀವು ಬಿಡಿಸ್ಬೇಕು, ಅವ್ರು ಬಿಡಬೇಕು ನಿಮ್ಮ ಕೆಲಸ. ಅವ್ರು ವಾಯುಮೂಲೆಯಲ್ಲಿ ಅವ್ರಿಗೆ ಸೀಟಿಂಗ್ ಕೊಟ್ಟರೆ ಕೆಲಸ ಬಿಟ್ಬಿಡ್ತಾರೆ, ಅವರೇ ಕೆಲಸ ಬಿಟ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಇವಾಗ ಚೆನ್ನಾಗಿ ವರ್ಕಿಂಗ್ ಮಾಡಲ್ಲ, ನಾನ್ ಪರ್ಫಾರ್ಮೆನ್ಸ್ ಇರುತ್ತೆ. ನಾನ್ ಪರ್ಫಾರ್ಮರು ಇವಾಗ ಅಲ್ಲಿ ಸೀಟಿಂಗ್ ಮಾಡಿದ್ರೆ ಅಲ್ಲಿ ಕೆಲಸ ಬಿಟ್ಬಿಡ್ತಾರೆ. ಇವಾಗ ಯಾರೋ ಕೆಲಸ ಚೆನ್ನಾಗಿ ಮಾಡ್ತಾ ಇಲ್ಲ, ಅವ್ರಿಗೆ ವಾಯುಮೂಲೆಯಲ್ಲಿ ಸೀಟಿಂಗ್ ಕೊಡಿ, ನಿಮ್ಮದು ಲೇಔಟ್ ನೋಡಿಕೊಂಡು. ಅವರಲ್ಲಿ ಜಾಸ್ತಿ ದಿನ ಇರಲ್ಲ, ಜಲ್ದಿ ಕೆಲಸ ಬಿಟ್ಬಿಡ್ತಾರೆ. ಈ ಪಾಯಿಂಟ್ಸ್ ಎಲ್ಲ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾರಿಗೆ ಎಲ್ಲಿ ಸೀಟಿಂಗ್ ಕೊಡಬೇಕು ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಓಕೆನಾ. ಇಷ್ಟು ಯಾರೂ ತಿಳಿಸಲ್ಲ. ಇದೆಲ್ಲ ಜನರಲ್ ಕ್ವಶನ್ಸೇ, ಯಾರೂ ತಿಳಿಸಲ್ಲ. ಯಾಕಂದರೆ ನೀವು ಬಿಸ್ನೆಸ್ಸಲ್ಲಿ ಚೆನ್ನಾಗಾಗಿ ಇಂಪ್ರೂವ್ ಆಗಿಬಿಟ್ರೆ ಅವ್ರ ಹತ್ರ ಹೋಗಿ ಆವಾಗವಾಗ ಫೀಸ್ ಕೊಡಲ್ವಲ್ಲ, ಆ ಥರ ಜನನೂ ಇದ್ದಾರೆ. ಸೊ ನಿಮ್ಗೇನು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಕರೆಕ್ಟಾಗಿ ನಮ್ಮ ವಾಸ್ತುನ ನೋಡಿಕೊಂಡು ಮಾಡಿ. ಕೆಲವರು ವಾಸ್ತು ಗೊತ್ತಿದ್ರೂ ಕರೆಕ್ಟಾಗಿ ತಿಳಿಸಲ್ಲ. ಅದಕ್ಕೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ನಮ್ಮ ಹತ್ರ ಅನ್ನೋದು. ನಾವೇನು ಮಾಡ್ತೀವಿ, ನಿಮಗೆ ಇರೋದೆಲ್ಲ ಕರೆಕ್ಟಾಗಿ ನಾವು ತಿಳಿಸ್ತೀವಿ. ಆವಾಗ ನಿಮಗೆ ಒಂದು ಸೆಕೆಂಡ್ ಒಪಿನಿಯನಿಂದ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ನಾವು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತೀವಿ. ಇಷ್ಟು ದಿನ ಒಬ್ಬರ ಹತ್ರ ನೋಡ್ತಾ ಇದ್ರಿ, ಇನ್ನು ಮುಂದೆನ ನಮ್ಮ ಹತ್ರ ನೋಡಿಕೊಂಡು ಡಿಸೈಡ್ ಮಾಡಿ ಅಂದ್ಬಿಟ್ಟು ಹೇಳ್ತೀವಿ. ಓಕೆನಾ. ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ಕ್ಯಾಲ್ಕುಲೇಟ್ ಮೈಂಡಲ್ಲಿ ಡಿಸೈಡ್ ಮಾಡಿ ಬಿಸ್ನೆಸ್ ಮಾಡಿ. ಯಾಕಂದರೆ ಹೆವಿ ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ. ಓಕೆನಾ. ಯಾವ ಬಿಸ್ನೆಸ್ಸನ್ನೇ ಇರಲಿ, ಹೋಟ್ಲ್ ಬಿಸ್ನೆಸ್ ಇರಲಿ ಇದು ಫಾಲೋ ಮಾಡಬೇಕು, ರಿಟೇಲ್ ಬಿಸ್ನೆಸ್ ಇರಲಿ ಇದು ಫಾಲೋ ಮಾಡಬೇಕು. ಎಂಟ್ರಿಗಳು ನಾನು ಹೇಳಿರೋ ಉಚ್ಚಸ್ಥಾನ ಎಂಟ್ರಿಗಳು 1 2 3 4 ಬರ್ದಿದ್ದೀನಲ್ಲ, ಅದು ಅದೇ ಒನ್ ಇದು. ಇಲ್ಲೊಂದು ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ದಕ್ಷಿಣ ಆಗ್ನೇಯ, ಪಶ್ಚಿಮ ವಾಯು, ಇಷ್ಟೇ ನಾಲ್ಕು ಎಂಟ್ರಿ ಇರೋದು. ಈ 4 ಸ್ಥಾನದಲ್ಲಿ ಮೈನ್ ಡೋರ್ಗಳು ಇಟ್ಕೊಂಡ್ರೆ, ಮೈನ್ ಡೋರು, ರೋಲಿಂಗ್ ಶೆಟ್ರ್ ಎಲ್ಲ ಇಟ್ಕೊಂಡು ಮಾಡಿದ್ರೆ ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ಕಸ್ಟಮರು ಒಂದು ಶೆಟ್ರು ಫುಲ್ ಇರುತ್ತೆ. ಇವಾಗ ಒಂದು ಶೆಟ್ರು ಫುಲ್ ಇರುತ್ತೆ ಅನ್ಕೊಳ್ಳಿ. ಇವಾಗ ಈಸ್ಟಲ್ಲಿ ಇವಾಗ ಶೆಟ್ರು ಫುಲ್ ಇರುತ್ತೆ ಅನ್ಕೊಳ್ಳಿ. ಶೆಟ್ರು ಇವಾಗ ಫುಲ್ ಇರುತ್ತೆ ಅನ್ಕೊಳ್ಳಿ. ಕಸ್ಟಮರು ಈಶಾನ್ಯದಲ್ಲಿ ಬರೋ ಥರ ಪಾರ್ಟಿಷನ್ ಮಾಡಬೇಕು, ಗ್ಲಾಸ್ ಪಾರ್ಟಿಷನ್ ಮಾಡಿ ಹಿಂಗೆ ಎಂಟ್ರಿ ಕೊಡಬೇಕು. ಗ್ಲಾಸ್ ಪಾರ್ಟಿಷನ್ ಮಾಡಬೇಕು, ಗ್ಲಾಸ್ ಪಾರ್ಟಿಷನ್ ಮಾಡಿ ಇಲ್ಲಿ ಎಂಟ್ರಿ ಕೊಡಬೇಕು. ಗ್ಲಾಸ್ ಪಾರ್ಟಿಷನ್. ಕೆಲವ್ರಿಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ, ಏನು ಮಾಡ್ತಾರೆ,
ಫುಲ್ಲು ಶಟ್ರು ಓಪನಿಗೆ ಬಿಡ್ತಾರೆ. ಫುಲ್ಲು ಶಟ್ರ್ ಓಪನಿಗೆ ಬಿಟ್ಟು ಬಿಸ್ನೆಸ್ ಅನ್ನ ಡೌನ್ ಆಯ್ತಂದ್ರೆ ಗ್ಲಾಸ್ ಪಾರ್ಟಿಷನ್ ಮಾಡಿ ಒಂದು ಇವಾಗ ಫುಲ್ ಈಸ್ಟಲ್ಲಿ ಫುಲ್ ಇರುತ್ತೆ. ಇವಾಗ ಈಸ್ಟಲ್ಲಿ ಫುಲ್ ಇರುತ್ತೆ ಅನ್ಕೊಳ್ಳಿ, ಇದು ಶಟ್ರು. ಇಲ್ಲಿ ಈಶಾನ್ಯದಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿ ಎಂಟ್ರಿ ಕೊಡಿ. ಆವಾಗ ಕಸ್ಟಮರ್ ಅಲ್ಲಿಂದ ಬಂದರೆ ಬಿಸ್ನೆಸ್ ನಿಮಗೆ ಚೆನ್ನಾಗಾಗತ್ತೆ. ಅದರಿಂದ ನಾವು ನಿಮಗೆ ತಿಳಿಸೋದು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಈಶಾನ್ಯದಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ದಕ್ಷಿಣದಲ್ಲಿ ಹಿಂಗೆ ಗ್ಲಾಸ್ ಪಾರ್ಟಿಷನ್ ಮಾಡಿ ದಕ್ಷಿಣ ಆಗ್ನೇಲಿ ಕೊಡಿ. ಪಶ್ಚಿಮದಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿ ಪಶ್ಚಿಮ ವಾಯುದಲ್ಲಿ ಎಂಟ್ರಿ ಕೊಡಿ. ಉತ್ತರದಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿ ಉತ್ತರ ಈಶಾನ್ಯದಲ್ಲಿ ಕೊಡಿ. ಈ 4 ಎಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಎಂಟ್ರಿ ಕೊಡಬೇಕು. ಕಸ್ಟಮರ್ ಅಲ್ಲಿಂದ ಬರಬೇಕು. ಅವಾಗ ಬಿಸ್ನೆಸ್ಸು ಚೆನ್ನಾಗಿ ಬೂಮ್ ಆಗುತ್ತೆ. ಇಷ್ಟೆಲ್ಲ ಮಾಡಬೇಕು. ಸುಮ್ಮನೆ ಕೆಲವ್ರು ಏನು ಮಾಡ್ತಾರೆ, ರೋಲಿಂಗ್ ಶಟರ್ ಇಟ್ಬಿಡ್ತಾರೆ ದೊಡ್ಡದಾಗಿ. ಆ ರೋಲಿಂಗ್ ಶಟರ್ ಫುಲ್ ಓಪನ್ ಮಾಡಿ ಹಂಗೆ ಕೂತ್ಕೊಂಡಿರ್ತಾರೆ. ನಿಮ್ಮ ಬರೋ ಪವರೆಲ್ಲ ಅದ್ರಲ್ಲಿ ಹೊರ್ಟೋಗುತ್ತೆ. ಒಂದು ಪಾರ್ಟಿಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಈಶಾನ್ಯದಿಂದ ಪವರ್ ಬರುತ್ತೆ. ಆಮೇಲೆ ಪವರ್ ಆಚೆ ಕಡೆ ಹೋಗಲ್ಲ, ಒಳಗಡೆ ಇರುತ್ತೆ. ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇದೆಲ್ಲ ನೋಡ್ಕೊಬೇಕು. ಓಕೆನಾ? ಇವತ್ತು 21 ನಿಮಿಷ ಆಯಿತು. ನಾನು ಇದು ಒಂದು 20 ನಿಮಿಷ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ನೀವು ನೋಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ನೀವು ಒಂದು ಸುಮ್ಮನೆ ಬಿಸ್ನೆಸ್ ಮಾಡೋದು, ಹೋಗೋದು, ಬರೋದಲ್ಲ. ಒಂದು ಒಂದು ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು. ಹೆಂಗೆ? ಒಂದು 10 ಜನಕ್ಕೆ ಶೇರ್ ಮಾಡಿ. ಅದೊಂದು ಸಮಾಜ ಸೇವೆ ಆಗುತ್ತೆ. ನಾರ್ಮಲಾಗಿ ಇದ್ದೇ ಇರುತ್ತೆ. ಬಿಸ್ನೆಸ್ ಇರುತ್ತೆ, ಊಟ ಮಾಡೋದು, ಮಲಗೋದು, ಎದ್ದೇಳೋದು ಅಷ್ಟೇ ಅಲ್ಲ ಜೀವನ. ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು. ನೀವು ಅನ್ಬೋದು, ಏನಪ್ಪ ನಾನು ಸಮಾಜ ಸೇವೆ ಮಾಡೋದು ಹೆಂಗಪ್ಪ ಅನ್ಬೋದು. ಹೆಂಗಂದ್ರೆ ಒಂದು 10 ಜನಕ್ಕೆ ಶೇರ್ ಮಾಡಿ ನಿಮ್ಮದು ಇದು ನಾವು ವಿಡಿಯೋ. ಒಂದು 10 ಜನ ಹೋಗಿ 100 ಜನ ಆಗ್ತಾರೆ. 100 ಜನ 1000 ಜನ, 1000 ಜನ ಲಕ್ಷ ಜನ, ಲಕ್ಷ ಜನ ಕೋಟಿ ಜನ. ನಮ್ಮ ಉದ್ದೇಶ ಅಷ್ಟೇ. ಒಂದು ಅವೇರ್ನೆಸ್ ಕೊಡಬೇಕು. ನನಗೊಂದು 10 ಜನ ಶೇರ್ ಮಾಡಿದ್ರೂ ಸಾಕು. ನಿಮಗೂ ಸಮಾಜ ಸೇವೆ ಥರ ಆಗುತ್ತೆ. ನಾನೇನು ಇವತ್ತು ಬಂದು ಮಾತಾಡ್ತಾ ಇರೋದು ಒಂದು ಸಮಾಜ ಸೇವೆ ಥರ ಒಂದು ಟಾಪಿಕ್ ಆಗುತ್ತೆ. ಓಕೆನಾ? ಇದು ಇಂಪಾರ್ಟೆಂಟು ಡಿಸ್ಕಷನ್ ಇವತ್ತು. ಇದೆಲ್ಲ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿ, ಎಲ್ಲನೂ ಚೆನ್ನಾಗಿರುತ್ತೆ. ಓಕೆನಾ? ಇನ್ನೂ ಏನೋ ಡೌಟ್ಸ್ ಇದ್ದರೆ ನನ್ನ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿ. ನಿಮಗೆ ಏನೋ ಡೌಟ್ಸ್ ಇದ್ದರೆ 9620683884 ನೋಡಿ, ಒಂದು ನಂಬರ್ ಇದೆ ನೋಡಿ ಮೇಲೆ. ಕಾಣ್ತಾ ಇಲ್ವಾ? ನೋಡಿ, ಕಾಣತ್ತೆ ನೋಡಿ. 9620683084. ಇನ್ನೊಂದು ಬಂದು 8123349302. ಈ ನಂಬರ್ ಫೋನ್ ಮಾಡಿ. ವಾಟ್ಸಪ್ಪು ಮೊಬೈಲಲ್ಲಿ ಫ್ರೀ ನಂದು, ಏನು ಚಾರ್ಜಸ್ ಇಲ್ಲ. ಓನ್ಲಿ ಸೈಟ್ ವಿಸಿಟ್ ಚಾರ್ಜಸ್ ಮಾಡ್ತೀವಿ. ಓಕೆನಾ? ಇಷ್ಟಿಗೆ ನೆಕ್ಸ್ಟ್ ವೀಡಿಯೋಲಿ ಬರ್ತೀನಿ. ಇವತ್ತು ವಾಸ್ತು ಫಾರ್ ಬಿಸ್ನೆಸ್ ಅಂದ್ಬಿಟ್ಟು ಮಾಡಿದ್ದೀನಿ. ಈ ವಿಡಿಯೋನ ಫುಲ್ಲು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಬರೋಣವಾ? ಥ್ಯಾಂಕ್ ಯು. ಮಾತಾ ಪಿತಾ ಗುರುದೈವಂ. ಓಂ ಸಾಯಿರಾಮ್. ವಾಸ್ತು ಪುರುಷ ನಮಃ. ಥ್ಯಾಂಕ್ ಯು.